ಇದು ಒಬ್ಬ ಸಾಮಾನ್ಯ ಮನುಷ್ಯನ ಕಥೆಯಲ್ಲ. ರಾಜ್ಯವನ್ನು ತ್ಯಜಿಸಿ ಅಹಂಕಾರವನ್ನು ಗೆದ್ದು ಅಮರನಾದ ಮಹಾಪುರುಷನ ಕಥೆ. ಅವನೇ ಬಾಹುಬಲಿ. ಒಂದು ದಿನ ಅಯೋಧ್ಯಾಧಿಪತಿ ಋಷಭನಾಥ ತನ್ನ ಆಸ್ಥಾನದಲ್ಲಿ ನೀಲಾಂಜನೆ ಎನ್ನುವ ಸುಂದರವಾದ ನರ್ತಕಿಯ ನೃತ್ಯ ನೋಡುತ್ತಿರುತ್ತಾನೆ. ಅವನು ನೋಡುತ್ತಿರುವಾಗಲೇ ನೀಲಾಂಜನ ಕುಸಿದು ಬಿದ್ದು ಸಾವನ್ನಪ್ಪುತ್ತಾಳೆ. ಇದನ್ನು ನೋಡಿದ ಋಷಭನಾಥ ಜೀವನ ಎನ್ನುವುದು ನಶ್ವರ, ಭೋಗ ಭಾಗ್ಯ ಎಲ್ಲವೂ ಕ್ಷಣಿಕ ಎಂದು ಅರಿತು ತನ್ನ ರಾಜ್ಯವನ್ನು ತನ್ನ ಮೊದಲ ಹೆಂಡತಿ ಸುಮಂಗಲಾಳ ಮಕ್ಕಳಾದ ಹಿರಿಯವನಾದ ಭರತನಿಗೆ ಅಯೋಧ್ಯೆಯನ್ನು ಮತ್ತು ಉಳಿದ 98 ಮಕ್ಕಳಿಗೆ ಸಣ್ಣ ಸಣ್ಣ ರಾಜ್ಯವನ್ನು ಹಂಚುತ್ತಾನೆ. ಹಾಗೆ ಇವರಿಗೆ ಬ್ರಾಹ್ಮಿ ಎನ್ನುವ ಒಬ್ಬಳು ಹೆಣ್ಣು ಮಗಳು ಕೂಡ ಇರುತ್ತಾಳೆ. ಹಾಗೆ ತನ್ನ ಎರಡನೇ ಹೆಂಡತಿ ಸುನಂದಾಳ ಮಗನಾದ ಬಾಹುಬಲಿಗೆ ಪೌದನಾಪುರವನ್ನು ನೀಡುತ್ತಾನೆ. ಇವಳಿಗೆ ಸುಂದರಿ ಎನ್ನುವ ಒಂದು ಹೆಣ್ಣು ಮಗಳು ಕೂಡ ಇರುತ್ತಾಳೆ. ಇಬ್ಬರು ಹೆಣ್ಣು ಮಕ್ಕಳು ತನ್ನ ತಂದೆಯ ಜೊತೆ ಕೈವಲ್ಯ ಜ್ಞಾನಕ್ಕಾಗಿ ಕೈಲಾಸ ಪರ್ವತಕ್ಕೆ ಹೊರಡುತ್ತಾರೆ. ಈ ಋಷಭನಾಥನೇ ಜೈನ ಧರ್ಮದ ಮೊದಲ ತೀರ್ಥಕ ಎಂದು ಇತಿಹಾಸದಲ್ಲಿ ಗುರುತಿಸಲಾಗಿದೆ. ಇತ್ತ ಒಂದು ದಿನ ಭರತನ ಆಯುಧ ಭಂಡಾರದಲ್ಲಿ ಚಕ್ರರತ್ನ ಉದ್ಭವವಾಗುತ್ತದೆ. ಚಕ್ರರತ್ನ ಎಂದರೆ ಮಹಾವಿಷ್ಣುವಿನ ಸುದರ್ಶನ ಚಕ್ರವಿದ್ದಂತೆ. ಭರತನಿಗೆ ಗೆಲ್ಲಲಾಗದವನನ್ನು ಈ ಚಕ್ರರತ್ನ ಪ್ರಯೋಗಿಸಿದರೆ ಚಕ್ರರತ್ನ ತನ್ನ ಕಾರ್ಯವನ್ನು ಮುಗಿಸಿ ಮರಳಿ ಬರುತ್ತದೆ. ಇದನ್ನು ನೋಡಿದ ಜ್ಯೋತಿಷ್ಯರು ಇದನ್ನು ನೀನು ಮುಂದಿಟ್ಟುಕೊಂಡು ಭರತಖಂಡವನ್ನು ಜಯಿಸಿ ಚಕ್ರವರ್ತಿಯಾಗಬೇಕೆಂದು ಹೇಳುತ್ತಾರೆ. ಹಾಗೆ ಈ ದೇಶಕ್ಕೆ ಭರತಖಂಡ ಎನ್ನುವ ಹೆಸರನ್ನು ನೀನು ಕೊಡಬೇಕೆಂದು ಹೇಳುತ್ತಾರೆ. ಜ್ಯೋತಿಷ್ಯರ ಮಾತಿನಂತೆ ಎಲ್ಲ ರಾಜ್ಯಗಳನ್ನು ಗೆದ್ದು ತನ್ನ ರಾಜ್ಯವಾದ ಅಯೋಧ್ಯವನ್ನು ಪ್ರವೇಶ ಮಾಡುವಾಗ ಚಕ್ರರತ್ನ ಹೆಬ್ಬಾಗಿಲಿನ ಹೊರಗೆ ನಿಂತು ಬಿಡುತ್ತದೆ. ನಂತರ ಜ್ಯೋತಿಷ್ಯರ ಬಳಿ ಕಾರಣ ಏನೆಂದು ಕೇಳಿದಾಗ, ನಿನ್ನ ತಮ್ಮಂದಿರು ಇನ್ನು ನೀನು ಚಕ್ರವರ್ತಿ ಎಂದು ಒಪ್ಪಿಲ್ಲ, ಅವರನ್ನು ಗೆಲ್ಲು, ಆವಾಗ ನೀನು ಚಕ್ರವರ್ತಿಯಾಗುವೆ ಎಂದು ಹೇಳುತ್ತಾರೆ. ನಂತರ ಭರತೇಶನು ಎಲ್ಲ ತಮ್ಮಂದಿರಿಗೆ ತಾನು ಇಡೀ ಖಂಡವನ್ನು ಗೆದ್ದು ಬಂದಿದ್ದೇನೆ, ನೀವೆಲ್ಲರೂ ನನಗೆ ಬಂದು ಶರಣಾಗಿ ನನ್ನನ್ನು ಚಕ್ರವರ್ತಿ ಎಂದು ಒಪ್ಪಿಕೊಳ್ಳಿ ಎಂದು ಒಂದು ಓಲೆಯನ್ನು ಬರೆದು ಕಳುಹಿಸುತ್ತಾನೆ. ಇದನ್ನು ನೋಡಿದ ತನ್ನ 98 ಜನ ತಮ್ಮಂದಿರು ಅಣ್ಣನ ಬಳಿ ಬಂದು ರಾಜ್ಯವನ್ನು ಅಣ್ಣನ ಪಾದದಡಿಗೆ ಒಪ್ಪಿಸಿ ತನ್ನ ತಂದೆಯ ಹಾದಿಯಂತೆ ಕೈವಲ್ಯ ಜ್ಞಾನವನ್ನು ಪಡೆಯಲು ತಂದೆಯ ಬಳಿ ಹೋಗುತ್ತಾರೆ. ಆದರೆ ಬಾಹುಬಲಿ ಅಣ್ಣನ ಪತ್ರದಲ್ಲಿದ್ದ ಅವನ ಅಹಂಕಾರವನ್ನು ಗಮನಿಸಿ ಮರುಪತ್ರವನ್ನು ಬರೆಯುತ್ತಾನೆ. ನೀನು ಇಡೀ ಖಂಡವನ್ನು ಗೆದ್ದಂತೆ ನನ್ನನ್ನು ಗೆಲ್ಲು, ಆಗ ನಾನು ನಿನಗೆ ಶರಣಾಗುತ್ತೇನೆ, ಇಲ್ಲದಿದ್ದರೆ ನಾನು ಶರಣಾಗುವುದಿಲ್ಲ ಎಂದು ಮರುಪತ್ರವನ್ನು ಬರೆದು ಕಳುಹಿಸುತ್ತಾನೆ. ಹಾಗೆ ಭರತ ಮತ್ತು ಬಾಹುಬಲಿ ಯುದ್ಧಕ್ಕೆ ಸಿದ್ಧರಾಗುತ್ತಾರೆ. ಆಗ ಎರಡು ಕಡೆ ಮಂತ್ರಿಗಳು ಇಲ್ಲಿ ಯಾವುದೇ ಪ್ರಾಣಹಾನಿ ಆಗಬಾರದು, ಕುದುರೆ ಆನೆ ಸೈನಿಕರು ಯಾವುದೇ ನಷ್ಟ ಆಗಬಾರದು, ಇಲ್ಲಿ ಯಾವುದೇ ಶಸ್ತ್ರಾಸ್ತ್ರಗಳ ಬಳಕೆಯಾಗಬಾರದು ಹೀಗೆಂದು ನಿರ್ಧರಿಸಿ ಕೇವಲ ಅವರಿಬ್ಬರ ಮಧ್ಯೆ ಮಾತ್ರ ದ್ವಂದ್ವ ಯುದ್ಧವನ್ನು ಏರ್ಪಡಿಸುತ್ತಾರೆ. ದ್ವಂದ್ವ ಯುದ್ಧ ಏನೆಂದರೆ ಮೊದಲಿಗೆ ದೃಷ್ಟಿಯುದ್ಧ, ಎರಡನೆಯದ್ದಾಗಿ ಜಲಯುದ್ಧ, ಮೂರನೆಯದ್ದಾಗಿ ಮಲ್ಲಯುದ್ಧ. ದೃಷ್ಟಿಯುದ್ಧ ಎಂದರೆ ಒಬ್ಬರನ್ನೊಬ್ಬರು ಕಣ್ಣು ಮಿಟುಕಿಸದೆ ನೋಡುತ್ತಿರಬೇಕು, ಇದರಲ್ಲಿ ಬಾಹುಬಲಿ ಗೆಲ್ಲುತ್ತಾನೆ. ಹಾಗೆ ಎರಡನೆಯದ್ದು ಜಲಯುದ್ಧ, ಸೊಂಟದ ಹೊರಗಿನ ನೀರಿನಲ್ಲಿ ನಿಂತುಕೊಂಡು ಒಬ್ಬರಿಗೊಬ್ಬರು ಮುಖಕ್ಕೆ ನೀರು ಎರಚಿಕೊಳ್ಳಬೇಕು, ಇದರಲ್ಲಿ ಕೂಡ ಬಾಹುಬಲಿ ಗೆಲ್ಲುತ್ತಾನೆ. ಮೂರನೆಯದಾಗಿ ಮಲ್ಲಯುದ್ಧ. ಮಲ್ಲಯುದ್ಧದಲ್ಲಿ ಭರತನು ಗೆಲ್ಲಲೇಬೇಕೆಂದು ನಿರ್ಧರಿಸಿ ಅವರಿಬ್ಬರ ಮಧ್ಯೆ ಘನಘೋರ ಯುದ್ಧ ನಡೆದು ಕೊನೆಯಲ್ಲಿ ಬಾಹುಬಲಿ ಭರತನನ್ನು ಎತ್ತಿ ಬಿಸಾಡಬೇಕೆಂದು ನಿರ್ಧರಿಸಿದಾಗ ಅವನಿಗೆ ವೈರಾಗ್ಯ ಆವರಿಸುತ್ತದೆ. ತಾನು ಎತ್ತಿದ್ದು ತನ್ನ ಅಣ್ಣನನ್ನು ನಾನು ಈಗ ಬಿಸಾಕಿದ್ದರೆ ಅವನ ಜೀವ ಹೋಗುತ್ತದೆ, ಹೀಗೆ ಹಿಂಸೆ ಮಾಡಬಾರದೆಂದು ತಿಳಿದು ಭರತನನ್ನು ಮೆಲ್ಲಗೆ ಭೂಮಿಗೆ ಇಳಿಸುತ್ತಾನೆ. ನಂತರ ಸಿಟ್ಟಿಗೆದ್ದ ಭರತನು ಬಾಹುಬಲಿಯ ಮೇಲೆ ಚಕ್ರರತ್ನ ಪ್ರಯೋಗ ಮಾಡುತ್ತಾನೆ. ಆದರೆ ಆ ಚಕ್ರರತ್ನವು ಬಾಹುಬಲಿಯ ಸುತ್ತ 3 ಪ್ರದಕ್ಷಿಣೆ ಹಾಕಿ ಅವನ ಬಲಬದಿಗೆ ಬಂದು ನಿಲ್ಲುತ್ತದೆ. ಕಾರಣ ಚಕ್ರರತ್ನವು ಒಂದೇ ರಕ್ತದವರ ವಿರುದ್ಧ ಹಾನಿ ಮಾಡುವುದಿಲ್ಲ. ಆ ಕ್ಷಣಕ್ಕೆ ಬಾಹುಬಲಿಗೆ ತನ್ನ ಅಣ್ಣನು ತನ್ನ ಸಂಹಾರಕ್ಕಾಗಿ ಮುಂದಾದ ಮೇಲೆ ನಾನು ಬದುಕಿದ್ದು ಏನು ಪ್ರಯೋಜನ ಎಂದು ತಿಳಿದು ತನ್ನೆಲ್ಲ ರಾಜ್ಯವನ್ನು, ಪುಟ್ಟ ಬಟ್ಟೆಯನ್ನು, ಒಡವೆಗಳನ್ನು ಎಲ್ಲವನ್ನು ತನ್ನ ಅಣ್ಣನಾದ ಭರತನ ಪಾದಗಳಿಗೆ ಒಪ್ಪಿಸಿ ಕಾಡಿಗೆ ಹೋಗಿ ಒಂದೇ ಬೆರಳಿನಲ್ಲಿ ತಪಸ್ಸಿಗೆ ನಿಲ್ಲುತ್ತಾನೆ. ಅದೆಷ್ಟು ವರ್ಷ ಕಳೆದರೂ ಬಾಹುಬಲಿಗೆ ಮುಕ್ತಿ ಅನ್ನುವುದು ದೊರಕುವುದಿಲ್ಲ. ಇದನ್ನು ತಿಳಿದ ಋಷಭನಾಥನು ತನ್ನ ಇಬ್ಬರು ಪುತ್ರಿಯರಾದ ಬ್ರಾಹ್ಮಿ ಹಾಗೂ ಸುಂದರಿಯನ್ನು ಬಾಹುಬಲಿ ಬಳಿಗೆ ಕಳುಹಿಸಿ ಅವನಿಗೆ ಮುಕ್ತಿ ನೀಡುವಂತೆ ಹೇಳುತ್ತಾರೆ. ಬಾಹುಬಲಿ ಎದುರಿಗೆ ನಿಂತ ಬ್ರಾಹ್ಮಿ ಮತ್ತು ಸುಂದರಿ ಅಣ್ಣ ಗಜೇಂದ್ರನ ಮೇಲಿಂದ ಇಳಿದು ಬಾ ಎಂದು ಹೇಳುತ್ತಾರೆ. ಇಲ್ಲಿ ಗಜ ಎಂದರೆ ಅಹಂಕಾರದ ಆನೆ. ಬಾಹುಬಲಿಗೆ ತನ್ನ ಅಣ್ಣನನ್ನು ಗೆದ್ದಿರುವ ಅಹಂಕಾರ ಮತ್ತು ಅಣ್ಣನ ಜಾಗದಲ್ಲಿ ನಿಂತಿದ್ದೇನೆ ಎನ್ನುವ ಒಂದು ಸೂಕ್ಷ್ಮ ಅಹಂಕಾರ ಇರುತ್ತದೆ. ಇದರಿಂದ ಹೊರಬಂದ ಬಾಹುಬಲಿಗೆ ಮುಕ್ತಿ ದೊರೆಯುತ್ತದೆ. ನಂತರ ಅವನ ಪೂರ್ತಿ ಪಾದ ಭೂಮಿಗೆ ತಾಕಿದಾಗ ಅವನಿಗೆ ಮುಕ್ತಿ ದೊರಕಿದೆ ಎಂದು ಬ್ರಾಹ್ಮಿ ಮತ್ತು ಸುಂದರಿಯರಿಗೆ ತಿಳಿಯುತ್ತದೆ.